ಸದಾ ಆರ್ಎಸ್ಎಸ್ ವಿರುದ್ಧ ಒಂದಲ್ಲ ಒಂದು ಹೇಳಿಕೆ ನೀಡುತ್ತಲೇ ಇರುವ ಸಚಿವ ಪ್ರಿಯಾಂಕ್ ಖರ್ಗೆ ಇದೀಗ ಮತ್ತೊಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಮಾತನಾಡಿದ್ದಾರೆ. ಆರ್ಎಸ್ಎಸ್ ಒಂದು ದೆವ್ವವಾದರೆ ಬಿಜೆಪಿ ಅದರ ನೆರಳು ಎಂದು ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಗಾಂಧಿ ಭವನ ಸಭಾಂಗಣವೊಂದರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ನಾವು ನೆರಳಿನೊಂದಿಗೆ ಹೋರಾಡುತ್ತಿದ್ದೇವೆ. ನೆರಳನ್ನು ಬಿಟ್ಟು ನೇರವಾಗಿ ದೆವ್ವದ ಜೊತೆ ಹೋರಾಡಿದರೆ ಮಾತ್ರ ದೇಶ ಉದ್ಧಾರವಾಗಲು ಸಾಧ್ಯ ಎಂದಿದ್ದಾರೆ. ನಾನು ಆರ್ಎಸ್ಎಸ್ ಬಗ್ಗೆ ಈಗ ತುಂಬಾ ಆಳವಾಗಿ ಅಧ್ಯಯನ ನಡೆಸುತ್ತಿದ್ದೇನೆ. ಆರ್ಎಸ್ಎಸ್ಗೆ ಎಲ್ಲಿಂದ ಹಣ ಬರುತ್ತೆ ಎಂದರೆ ಅವರ ಬಳಿ ಇದಕ್ಕೆ ಉತ್ತರವಿಲ್ಲ. ಇದರ ಹಿಂದೆ ದೊಡ್ಡ ಹಣ ವರ್ಗಾವಣೆಯ ದಂಧೆಯೇ ಇದೆ. ಅಮೆರಿಕ, ಇಂಗ್ಲೆಂಡ್ನಿಂದ ಆರ್ಎಸ್ಎಸ್ಗೆ ದುಡ್ಡು ಹರಿದು ಬರ್ತಿದೆ. ಆರ್ಎಸ್ಎಸ್ ಸಂಘಟನೆಯನ್ನ ನೋಂದಣಿ ಮಾಡಿಸಿ ಅಂದರೆ ನಮ್ಮದು ವ್ಯಕ್ತಿಗಳ ಸಂಸ್ಥೆ ಎಂದು ಹೇಳಿ ಸಂಘಟನೆಯನ್ನ ನೋಂದಣಿ ಕೂಡ ಮಾಡಿಸದೆ ಮುಖ್ಯಸ್ಥ ಮೋಹನ್ ಭಾಗವತ್ ಜಾರಿ ಕೊಡ್ತಿದ್ದಾರೆ. ಯಾವುದೋ ಕ್ಲಬ್ಗಳೇ ನೋಂದಣಿಯಾಗುತ್ತಿರುವಾಗ ಆರ್ಎಸ್ಎಸ್ ಏಕೆ ನೋಂದಣಿ ಆಗಬಾರದು? ಇವತ್ತಲ್ಲ ನಾಳೆ ಆರ್ಎಸ್ಎಸ್ ನೋಂದಣಿಯಾಗುತ್ತೆ, ಅದನ್ನ ನಾನು ಮಾಡಿಸುತ್ತೇನೆ. ಆರ್ಎಸ್ಎಸ್ ಒಂದು ಇರದಿದ್ದರೆ ಬಿಜೆಪಿ ಜೆಡಿಎಸ್ ಗಿಂತಲೂ ಕಡಿಯಾಗಿ ಇರುತ್ತಿತ್ತು. ಬಿಜೆಪಿಗೆ ಯಾವುದೇ ಬೆಂಬಲ ಕೂಡ ಇರ್ತಾ ಇರಲಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.